Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 13ನೇ ಪ್ರಶ್ನೆ. ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಈಗ ನೋಡಿ ಮಕ್ಕಳೇ, ನಾವು ಬದುಕಿರಬೇಕು ಅಂದ್ರೆ ಉಸಿರಾಡಬೇಕು ಅಲ್ವಾ? ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗ್ಬೇಕು, ವಿಸರ್ಜನೆ ಸರಿಯಾಗಿ ಆಗ್ಬೇಕು. ಈ ತರ ಆದ್ರೆ ಸಂತಾನೋತ್ಪತ್ತಿ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಇಲ್ಲ. ಆದ್ರೆ ಸಂತಾನೋತ್ಪತ್ತಿ ಅವಶ್ಯಕವಾಗಿದೆ. ಯಾಕೆ ಸಂತಾನೋತ್ಪತ್ತಿ ಅವಶ್ಯಕವಾಗಿರ್ತದೆ? ನಾವು ಸಂತಾನೋತ್ಪತ್ತಿ ಮಾಡದೇ ಇರುವಂತಹ ಜೀವಿ ಬದುಕಿರುವುದಿಲ್ಲ ಅನ್ನುವಂಥದ್ದಿಲ್ಲ, ಅದು ಬದುಕಲಿಕ್ಕೆ ಅನಿವಾರ್ಯ ಬೇಕೇ ಬೇಕು ಅನ್ನುವಂಥದ್ದಿಲ್ಲ. ಆದ್ರೂ ಸಂತಾನೋತ್ಪತ್ತಿ ಬೇಕು. ಯಾಕೆ ಅಂದ್ರೆ ಪ್ರಭೇದಗಳ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಅಗತ್ಯವಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯಬೇಕಾಗಿರುವುದರಿಂದ ಸಂತಾನೋತ್ಪತ್ತಿ ಮುಖ್ಯವಾಗಿದೆ. ಈಗ ನಾವು ಇಮ್ಯಾಜಿನ್ ಮಾಡೋಣ, ನಾಯಿಗಳು ಸಂತಾನೋತ್ಪತ್ತಿಯನ್ನ ಮಾಡ್ತಾ ಇಲ್ಲ. ಈಗ ಒಂದು ಪೀಳಿಗೆಯ ನಾಯಿಗಳೆಲ್ಲ ಸಾವನ್ನಪ್ಪಿದ ಮೇಲೆ ಅದರ ಮುಂದಿನ ಪೀಳಿಗೆಗೆ ನಾಯಿ ಅನ್ನುವಂತಹ ಜೀವಿನೇ ಇರೋದಿಲ್ಲ ಅಲ್ವಾ? ಅದೇ ತರ ಪ್ರತಿಯೊಂದು ನೀವು ಯಾವುದೇ ಮಾನವರಿರ್ಬಹುದು ಅಥವಾ ಯಾವುದೇ ಪ್ರಾಣಿ, ಪಕ್ಷಿ, ಸೂಕ್ಷ್ಮ ಜೀವಿಗಳು ಯಾವುದೇ ಇರಬಹುದು, ಅವುಗಳು ಪ್ರಭೇದಗಳ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಅಗತ್ಯವಾಗ್ತದೆ. ಇಲ್ಲ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ಆ ಜೀವಿಗಳ ಅಸ್ತಿತ್ವನೇ ಇರೋದಿಲ್ಲ ಅಲ್ವಾ? ಹಾಗಾಗಿ ಒಂದು ಪ್ರಭೇದ ಮುಂದುವರಿಬೇಕು ಅಂದ್ರೆ ಅದರಲ್ಲಿ ಮುಂದಿನ ಪೀಳಿಗೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯಬೇಕು. ಹಾಗಾಗಿ ಸಂತಾನೋತ್ಪತ್ತಿ ಬಹಳ ಮುಖ್ಯವಾಗಿರ್ತದೆ. ಈ ರೀತಿಯಾಗಿ ಸಂತಾನೋತ್ಪತ್ತಿ ತನ್ನ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತ ಹೇಳ್ತೀವಿ.